ನಮಸ್ಕಾರ ವೀಕ್ಷಕರೇ, ಇಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಾನು ಬೆಳಗಾವಿ ಜಿಲ್ಲೆಯಾದ್ಯಂತ ಹಾಗೂ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆಯ ಆರ್ಭಟದ ಬಗ್ಗೆ ಒಂದು ವರದಿಯನ್ನು ಹಾಕ್ತಾ ಇದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ 2 ದಿನಗಳವರೆಗೆ ರಜೆಯನ್ನು ಶಾಲೆಗಳಿಗೆ ಘೋಷಣೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು. ಅಂದರೆ ಈ ಮಳೆಯ ಒಂದು ಅವಾಂತರ ಎಷ್ಟೊಂದು ಉಗ್ರ ರೂಪ ತಾಳಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಜೊತೆಗೆ ಇನ್ನೂ ಅನೇಕ ಕಡೆ ಹುಕ್ಕೇರಿ, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ್, ಅಥಣಿ, ಕಾಗವಾಡ ತಾಲೂಕಿನಲ್ಲಿ ಕೂಡ ಮಳೆಯ ಅವಾಂತರ ಸಾಕಷ್ಟು ಅವಾಂತರವನ್ನು ಮಾಡಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಇಡೀ ದಿನದ ಬಗ್ಗೆ ನಾನು ಮಾತನಾಡುವುದಾದರೆ, ಇಡೀ ದಿನ ಚಿಕ್ಕೋಡಿ ನಗರದಲ್ಲಿ ತುಂತುರು ಮಳೆ ಹಾಗೂ ಕೆಲವೊಮ್ಮೆ ಜೋರಾಗಿ ಮಳೆ ಬರುವಂಥ ಸನ್ನಿವೇಶ ಕೂಡ ಇವತ್ತು ಕಂಡು ಬಂದಿತ್ತು. ಜೊತೆಗೆ ಬಸವ ಸರ್ಕಲ್ನಲ್ಲಿರುವಂಥ ಆವರಣದಲ್ಲಿ ಬಸವ ಸರ್ಕಲ್ನ ಒಂದು ರಸ್ತೆ ಮೇಲೆ ನೀರು ಬಂದಿದೆ. ನೀರು ಬಂದದ್ದನ್ನು ನೋಡಿದರೆ ಖಂಡಿತ ಈ ಚಿಕ್ಕೋಡಿ ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಜೊತೆಗೆ ಇನ್ನು ಚಿಕ್ಕೋಡಿ ತಾಲೂಕಿನಲ್ಲಿ ಹರಿಯುವಂಥ ವೇದಗಂಗಾ, ದೂದಗಂಗಾ ನದಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ. ಕೃಷ್ಣಾ ನದಿಗೆ ಈ 2 ನದಿಗಳು ಜೋಡಣೆಯಾಗಿ ಸಂಗಮವಾಗುತ್ತವೆ. ಈ ಸಂಗಮದಿಂದ ಕೃಷ್ಣಾ ನದಿಗೆ ಮತ್ತಷ್ಟು ನೀರು ಹೆಚ್ಚಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಆ ಕುರಿತು ಒಂದು ಕಂಪ್ಲೀಟ್ ವರದಿಯನ್ನು ಹಾಕ್ತೇನೆ ನೋಡಿ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ. ಎಕ್ಸಂಬಾದ ದತ್ತವಾಡ ರಸ್ತೆಯ ತೋಟಪಟ್ಟಿಯ ಜಾನುವಾರುಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಪರಿಣಾಮ ದೂದಗಂಗಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಎಕ್ಸಂಬಾದ ದತ್ತವಾಡ ರಸ್ತೆಯ ತೋಟಪಟ್ಟಿಯ ಜಾನುವಾರುಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಹೌದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿದೆ. ಇದರಿಂದಾಗಿ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಗಳಿಗೆ ನೀರಿನ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ದೂದಗಂಗಾ ನದಿಗಳಿಗೆ ನೀರು ಏರಿಕೆಯಾಗುತ್ತಿದೆ. ಇದರಿಂದ ಎಕ್ಸಂಬ ಪಟ್ಟಣದ ಧಾನವಾಡ ರಸ್ತೆ ತೋಟದಲ್ಲಿನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಬೆಳಗಾವಿ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜೂನ್ 22ರಿಂದ ಜೂನ್ 23ರಂದು ರಜೆ ಘೋಷಣೆ ಮಾಡಲಾಗಿದೆ. ಅದೇ ರೀತಿ ಖಾನಾಪುರ ತಾಲೂಕಿನಲ್ಲಿ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ PU ಕಾಲೇಜುಗಳಿಗೂ ಜುಲೈ 22ರಿಂದ 23ರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ. ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ರಜೆ ನೀಡಲಾಗಿರುತ್ತದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೋರುತ್ತಿದೆ ಬೆಳಗಾವಿ DDPI ಕಚೇರಿ. ಛತ್ರಿ ಹಿಡಿದು ಕೆಲಸ ಮಾಡುತ್ತಿರುವ ಸಿಬ್ಬಂದಿ. ಕುಂದಾನಗರಿ ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ಅದರಲ್ಲೂ ನಿರಂತರ ಸುರಿಯುತ್ತಿರುವ ಮಳೆಗೆ ಬೆಳಗಾವಿಯ DDPI ಕಚೇರಿ ಸೋರುತ್ತಿರುವ ಕಚೇರಿಯಲ್ಲಿ ಛತ್ರಿ ಹಿಡಿದು ಕೆಲಸ ಮಾಡುವ ದುಸ್ಥಿತಿ ಇಲ್ಲಿನ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗೆ ಬಂದೊದಗಿದೆ. ಕಳೆದ 1 ವಾರದಿಂದ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹಾಗಾಗಿ ಸೋರುತ್ತಿರುವ ಕಚೇರಿ ಒಳಗಡೆ ಸಿಬ್ಬಂದಿ ಕೆಲಸ ಮಾಡಿ ಹೈರಾಣಾಗಿ ಹೋಗಿದ್ದಾರೆ. ಕಚೇರಿಯಲ್ಲಿ ಛತ್ರಿ ಹಿಡಿದು ಕೂರಬೇಕು, ಅಲ್ಲದೆ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಹೋಗಲು ಛತ್ರಿ ಹಿಡಿದುಕೊಂಡೇ ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸುಮಾರು 50 ವರ್ಷಗಳಷ್ಟು ಹಳೆಯ ಕಟ್ಟಡವಿದು. ಒಂದೆಡೆ ಗೋಡೆಗುಂಟ ಸೋರುತ್ತಿದ್ದರೆ ಮತ್ತೊಂದೆಡೆ ಒಡೆದ ಹಂಚುಗಳಿಂದ ನೀರು ಸೋರುತ್ತಿದೆ. ಹಾಗಾಗಿ ಅಲ್ಲಲ್ಲಿ ಬಕೆಟ್ಗಳನ್ನ ಇಟ್ಟು ಸೋರುವ ನೀರು ಸಂಗ್ರಹಿಸಲಾಗುತ್ತದೆ. ಆದರೂ ಇಡೀ ಕಚೇರಿ ತುಂಬಾ ನೀರೇ ನೀರು ನೋಡುವಂತಾಗಿದೆ. ಕುರಿತು ನಾವು ಈಗಾಗಲೇ ನಮ್ಮ ಕಚೇರಿಯಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ಮಾಡಿ ಮತ್ತು ನಾವು ನಮ್ಮಷ್ಟಕ್ಕೆ ಒಂದು ತಾತ್ಕಾಲಿಕವಾಗಿ ಒಂದು ಪ್ಲಾಸ್ಟಿಕ್ಕು ಮತ್ತು ತಗಡುಗಳನ್ನು ಹಾಕ್ಕೊಂಡು ನಾವು ನೆರವು ಮಾಡ್ಬೇಕಂತ ಮಾಡ್ತೀವಿ 2-3 ದಿನದಾಗ. ಅದಲ್ದೇ ನಾವು ಈ ಭಾಳ ಹಳೇದು ಒಂದು 50 ವರ್ಷದ ಮೇಲಿನ ಕಟ್ಟಡ ಇದ್ದೀವಿ. ಈ ಕಟ್ಟಡಕ್ಕೆ ಭಾಳ ದಿನಗಳಿಂದನೂ ಏನಾದರೂ ರಿಪೇರಿ ಮಾಡಿಸ್ಬೇಕು ಅಂತ ಇತ್ತು, ಆದರೆ ಯಾವುದೂ ಆಗಿಲ್ಲ. ಆ ಕಾರಣದಿಂದ ನಾನು ಇದು PWD ಕಟ್ಟಡ ಆಗಿದ್ದರಿಂದ ಅವರ ಮೂಲಕ ನಾವು ಒಂದು ಎಸ್ಟಿಮೇಟ್ ಮಾಡಿಸಿ ಈ ಒಂದು ಕಚೇರಿಗೆ ರಿನೋವೇಷನ್ ಅಂದ್ರೆ ಪುನರುಜ್ಜೀವನಗೊಳಿಸುವಂಥ ಅವಶ್ಯಕತೆ ಭಾಳ ಇತ್ತು. ಹೊಸ ಕಟ್ಟಡದ್ದು ಮಾಡ್ಬೇಕ್ರಿ, ಬಟ್ ಮತ್ತು ಇದನ್ನು ಪೂರ ಕೆಡವಿ ಕಟ್ಟುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ಇಂಜಿನಿಯರ್ ಅನುಮತಿ ತೊಗೋಕಾಕೈತಿ, ಪರ್ಮಿಷನ್ ತೊಗೋಕಾಕೈತಿ. ನಾನು ಈಗಾಗಲೇ PWD ಕನ್ಸಲ್ಟ್ ಮಾಡಿದ್ದೀನಿ. ಅವರು ಬಂದು ನೋಡಿ ಇದ್ರ ಬಗ್ಗೆ ಏನೇನು ಆಗಬೇಕು ಅನ್ನೋಂಥದ್ದು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಮಂಜೂರಾತಿ ಪಡೆದು ಇದನ್ನು ರಿನೋವೇಷನ್ ಮಾಡುವಂಥದ್ದು ಮಾಡ್ತೀವಿ.
ಆದರೆ ಮಳೆಯಿಂದಾಗಿ ಸ್ವಲ್ಪ ಈಗ ಬಹಳಷ್ಟು ತೊಂದರೆ ಆಗಿದ್ರಿಂದ ತಾತ್ಕಾಲಿಕವಾಗಿ ಇದಕ್ಕೆ ನಾವು ಏನು ಮಾಡ್ತೀವಿ, ನೆರಳು ಮಾಡಿಕೊಂಡು ಅದಕ್ಕೆ ತೊಂದರೆ ಆಗ್ಲಾರ್ದಂಗೆ ಮಾಡ್ಕೊಂಡು ಹೊಂಟೀವಿ. ಬಟ್ ಕೂಡಲೇ ಒಂದು ವಾರದೊಳಗಾಗಿ ನಾನು ಎಸ್ಟಿಮೇಟ್ ಮಾಡಿ ಕಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಪ್ರವಾಹದ ಆತಂಕವಿಲ್ಲ. MLC ಪ್ರಕಾಶ್ ಹುಕ್ಕೇರಿ. ಮಹಾರಾಷ್ಟ್ರದಿಂದ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ 1 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರುತ್ತಿದ್ದು, ಆದರೆ ಆಲಮಟ್ಟಿ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ನಷ್ಟು ನೀರು ಹೊರಬಿಡಲಾಗುತ್ತಿದೆ. ಇದರಿಂದ ಪ್ರವಾಹ ಯಾವುದೇ ಆತಂಕವಿಲ್ಲವೆಂದು ಕರ್ನಾಟಕದ ದೆಹಲಿ ವಿಶೇಷ ಪ್ರತಿನಿಧಿ ಕಾಂಗ್ರೆಸ್ MLC ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಅವರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಇಂಗ್ಳಿ, ಮಾಂಜ್ರಿ, ಯಡೂರು, ಚಂದ್ರುಟೈ ಗ್ರಾಮ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ, ಸದ್ಯ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಕೃಷ್ಣ, ವೇದಗಂಗಾ, ದೂದಗಂಗಾ ನದಿಗಳಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಆದರೆ ಪ್ರವಾಹದ ಆತಂಕವಿಲ್ಲ. ಇನ್ನು ಪ್ರವಾಹದ ಮುಂಜಾಗ್ರತಾ ಕ್ರಮವಾಗಿ ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.